ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 13. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ನ್ಯಾಯಾಂಗವು ಸುಪ್ರೀಂ ಕೋರ್ಟ್ ಹೇಗೆ ಕೆಲವು ರೀತಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಬಹುದಾಗಿತ್ತು, ಆದರೂ ಹೇಗೆ ರಕ್ಷಿಸುವಲ್ಲಿ ವಿಫಲವಾಗಿದೆ. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ನ್ಯಾಯಾಂಗವು ಸುಪ್ರೀಂ ಕೋರ್ಟ್ ಹೇಗೆ ಕೆಲವು ರೀತಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಬಹುದಾಗಿತ್ತು, ಆದರೂ ಹೇಗೆ ರಕ್ಷಿಸುವಲ್ಲಿ ವಿಫಲವಾಗಿದೆ. 1. ಅಧಿಕಾರದಲ್ಲಿರುವ ಒಕ್ಕೂಟ ಸರ್ಕಾರವೇ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವ ಪದ್ಧತಿಯ ವಿರುದ್ಧ 2015ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಲಾಗಿತ್ತು. ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ನೇರವಾದ ಮತ್ತು ಗಂಭೀರವಾದ ಹಿತಾಸಕ್ತಿ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಎಂಬ ಆತಂಕವಿತ್ತು. ಈ ಪ್ರಕರಣವನ್ನು ನಿರ್ಧರಿಸಲು ಸುಪ್ರೀಂ ಕೋರ್ಟ್ 8 ವರ್ಷಗಳನ್ನು ತೆಗೆದುಕೊಳ್ತು. ಮಾರ್ಚ್ 23ರಲ್ಲಿ ಅದು ತೀರ್ಪು ನೀಡಿ ಸಂಸತ್ತು ಸೂಕ್ತ ಕಾನೂನು ರೂಪಿಸುವವರೆಗೆ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ 3 ಸದಸ್ಯರ ಸಮಿತಿಯು ಈ ಆಯ್ಕೆಯನ್ನು ಮಾಡಬೇಕು ಎಂದು ಆದೇಶಿಸಿತು. ನಮ್ಮ ಪ್ರಜಾಪ್ರಭುತ್ವದ ಸಮಗ್ರತೆಗೆ ಈ ವಿಷಯವು ಅತ್ಯಂತ ನಿರ್ಣಾಯಕವಾಗಿ ಇದ್ದುದರಿಂದ ಮತ್ತು ಯಾರು ಬೇಕಾದರೂ ಸುಲಭವಾಗಿ ಗುರುತಿಸಬಹುದಾದ ಅತಿ ದೊಡ್ಡ ಹಿತಾಸಕ್ತಿ ಸಂಘರ್ಷ ಇದ್ದುದರಿಂದ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಬೇಗ ನಿರ್ಣಯಿಸಬಹುದಾಗಿತ್ತೆ. ಪ್ರಾಯಶಃ 6 ತಿಂಗಳೊಳಗೆ ಮಾಡ್ಬೋದಾಗಿತ್ತ, ಮೇ ಬಿ 1-2 ತಿಂಗಳೊಳಗೆ ಮಾಡ್ಬೋದಾಗಿತ್ತ, 6 ತಿಂಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಮಾಡ್ಬೋದಾಗಿತ್ತ ಅಂತ ಒಂದು ಪ್ರಶ್ನೆ ಬರುತ್ತಲ್ವ. ಆದರೆ ಸುಪ್ರೀಂ ಕೋರ್ಟ್ ಹಾಗೆ ಮಾಡಲಿಲ್ಲ, 8 ವರ್ಷ ತಗೋತು. 2. ಮಾರ್ಚ್ 23ರ ಈ ಮೇಲಿನ ತೀರ್ಪಿಗೆ ಪ್ರತಿಕ್ರಿಯೆಯಾಗಿ ಮೋದಿ ಬಿಜೆಪಿ ಪ್ರಾಬಲ್ಯದ ಸಂಸತ್ತು ಡಿಸೆಂಬರ್ 23ರಲ್ಲಿ ಹೊಸ ಕಾನೂನು ಮಾಡಿತು. ಈ ಕಾನೂನಿನ ಪ್ರಕಾರ ಚುನಾವಣಾ ಆಯುಕ್ತರ ಆಯ್ಕೆಯನ್ನು ಪ್ರಧಾನಮಂತ್ರಿಗಳು, ಅವರೇ ಆಯ್ಕೆ ಮಾಡುವ ಒಬ್ಬರು ಕ್ಯಾಬಿನೆಟ್ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು ಸೇರಿದ 3 ಸದಸ್ಯರ ಸಮಿತಿ ಮಾಡುತ್ತೆ. ಹೀಗಾಗಿ ಅಂತಿಮ ನಿರ್ಧಾರ ಪ್ರಧಾನಮಂತ್ರಿಗಳ ಕೈಯಲ್ಲೇ ಇರುತ್ತೆ ಅಲ್ವಾ. ಅವರು ಆಯ್ಕೆ ಮಾಡುವ ಕ್ಯಾಬಿನೆಟ್ ಮಂತ್ರಿ ಪ್ರಧಾನಮಂತ್ರಿ ಇಚ್ಛೆ ವಿರುದ್ಧ ಹೋಗೋದಿಲ್ಲ. ಯಾವುದೇ ಸಾಮಾನ್ಯ ವ್ಯಕ್ತಿಗೆ ಇದು ಸ್ಪಷ್ಟವಾಗಿ ಅನ್ಯಾಯದ ಕಾನೂನು ಎಂದು ತಿಳಿಯುತ್ತದೆ. ಕೂಡಲೇ ಈ ಕಾನೂನನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಸಲ್ಲಿಸಲಾಯಿತು. ಈಗ 2026ರಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನು ಇನ್ನೂ ನಡೆಸುತ್ತಿದೆ. ಸುಮಾರೊಂದು ತಿಂಗಳ ಕೆಳಗೆ ಒಂದು ವರದಿ ಪ್ರಕಾರ ಸುಪ್ರೀಂ ಕೋರ್ಟಲ್ಲಿ ಯಾವ ಬೆಂಚ್ ಈ ಪ್ರಕರಣನ ವಿಚಾರಿಸಬೇಕು ಅಂತ ವರದಿಯಾಗಿತ್ತು ಪೇಪರಲ್ಲಿ. ಅದಾದಮೇಲೆ ಇತ್ತೀಚೆಗೆ ಕೆಲವು ದಿನದ ಕೆಳಗೆ ಇನ್ನೊಂದು ವರದಿ ಬಂದಿತ್ತು, ಇದರ ಬಗ್ಗೆ ವಿಚಾರಣೆ ಶುರುವಾಗಿದೆ, ಒಂದು ಬೆಂಚ್ ತೀರ್ಮಾನ ಆಗಿದೆ, ಶುರುವಾಗಿದೆ ಅಂತ. ಈ ಪ್ರಕರಣದ ಅಂತಿಮ ವಿಲೇವಾರಿ ಬಾಕಿ ಇರುವಾಗ ಈ ಕಾನೂನಿನ ಅನುಷ್ಠಾನಕ್ಕೆ ಯಾವುದೇ ತಡೆಯಾಜ್ಞೆಯನ್ನು ನೀಡಿಲ್ಲ. ಪರಿಣಾಮವಾಗಿ ಬಿಜೆಪಿ ಸರ್ಕಾರವೇ ಚುನಾವಣಾ ಆಯುಕ್ತರನ್ನು ನೇಮಿಸುವುದು ಮುಂದುವರೆದಿದೆ. ಹಾಗೆ ಅವರು ನೇಮಿಸಿರುವ ಚುನಾವಣಾ ಆಯುಕ್ತರು ಚುನಾವಣೆಗಳನ್ನು ನಡೆಸೋದು ಮುಂದುವರಿತಾ ಇದೆ. ಈ ಗಂಭೀರ ಹಿತಾಸಕ್ತಿ ಸಂಘರ್ಷ ಇನ್ನೂ ಮುಂದುವರಿತಾ ಇದೆ. ಸುಪ್ರೀಂ ಕೋರ್ಟ್ ಈ ಕಾನೂನಿಗೆ ತಡೆಯಾಜ್ಞೆ ನೀಡಬಹುದಾಗಿತ್ತು, ಈಗಲೂ ನೀಡಬಹುದು, ಆದರೆ ನೀಡಿಲ್ಲ. 3. ಚುನಾವಣಾ ಆಯೋಗವು SIR ಪ್ರಕ್ರಿಯೆಯನ್ನು ಘೋಷಿಸಿದಾಗ ಇದು ಪ್ರಜಾಪ್ರಭುತ್ವದ ಮೂಲಭೂತ ಮತ್ತು ಕೇಂದ್ರೀಯ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು PILಗಳನ್ನು ಸಲ್ಲಿಸಲಾಯಿತು. ಬಿಹಾರದಲ್ಲಿ SIR ಪ್ರಕ್ರಿಯೆ ನಡೆಯುತ್ತಿದ್ದಾಗ ಅರ್ಜಿದಾರರು ಶ್ರೀ ಯೋಗೇಂದ್ರ ಯಾದವ್ ಮುಂತಾದವರು ಅಂತಿಮ ಮತದಾರರ ಪಟ್ಟಿ ಎಷ್ಟೋ ದೋಷಪೂರಿತವಾಗಿದೆ ಎಂಬುದಕ್ಕೆ ಪುರಾವೆಗಳನ್ನು ನೀಡಿದರು. ಇದಕ್ಕೆ ಚುನಾವಣಾ ಆಯೋಗದ ಬಳಿ ಏನೂ ಉತ್ತರಗಳಿರಲಿಲ್ಲ. ಸುಪ್ರೀಂ ಕೋರ್ಟ್ ಈ ದೋಷಪೂರಿತ ಪಟ್ಟಿಯನ್ನೇ ಬಳಸಿ ಬಿಹಾರದಲ್ಲಿ ಚುನಾವಣೆ ನಡೆಸಲು ಅವಕಾಶ ನೀಡಿತು ಮತ್ತು SIR ವಿರುದ್ಧದ ವಿಚಾರಣೆಯನ್ನು ಮುಂದುವರಿಸಿದೆ. ಈ ನಡುವೆ SIR ಪ್ರಕ್ರಿಯೆಗೆ ತಡೆಯಾಜ್ಞೆ ನೀಡಲಿಲ್ಲ. ಈ ಪ್ರಕರಣದ ಅಂತಿಮ ತೀರ್ಪು ಬರಲು ಇನ್ನೂ ಹಲವು ತಿಂಗಳುಗಳು ಅಥವಾ ವರ್ಷಗಳೇ ಆಗಬಹುದು. ಈ ಅಂತರದಲ್ಲಿ ಈ SIR ಪ್ರಕ್ರಿಯೆಯು ಭಾರತೀಯ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡುವುದರಲ್ಲಿ ತೊಡಗಿದೆ. ಇಲ್ಲಿಯೂ ಸುಪ್ರೀಂ ಕೋರ್ಟ್ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ವಿಫಲವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಣೆ, ಅಡ್ಜುಡಿಕೇಷನ್ ಇತ್ಯಾದಿಗಳ ನಂತರ ಸುಮಾರು 27 ಲಕ್ಷದಿಂದ 35 ಲಕ್ಷ ಅಸ್ತಿತ್ವದಲ್ಲಿದ್ದ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಇದರ ವಿರುದ್ಧ ಅವರು ಮೇಲ್ಮನವಿ ಸಲ್ಲಿಸಿದ್ದಾರೆ. ಅವರ ಮೇಲ್ಮನವಿಗಳು ಇತ್ಯರ್ಥವಾಗುವ ಮೊದಲೇ
ನಿಗದಿತ ವಿಧಾನಸಭಾ ಚುನಾವಣೆಯಲ್ಲಿ ಅವರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಕೇವಲ ಆ ವ್ಯಕ್ತಿಗಳಿಗೆ ಮಾತ್ರವಲ್ಲದೆ ಇಡೀ ಪ್ರಜಾಪ್ರಭುತ್ವದ ಪ್ರಕ್ರಿಯೆಗೆ ಇಷ್ಟು ದೊಡ್ಡ ಅನ್ಯಾಯವಾಗುತ್ತಿದ್ದರೂ ಚುನಾವಣೆಗಳು ನಿಗದಿತ ವೇಳಾಪಟ್ಟಿಯಂತೆ ನಡೆಯುತ್ತಿವೆ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ವಿಫಲವಾಗಿದೆ. ಇದನ್ನು ನಾನು ಬಹಳ ದುಃಖದಿಂದ ಹೇಳಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಮಗೆ ರಕ್ಷಣೆ ನೀಡಬಹುದಾಗಿತ್ತು, ನೀಡಲಿಲ್ಲ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ democracy in danger -English ಅಥವಾ ಕನ್ನಡ.